ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಈ ವಿಡಿಯೋ ಮನೆ ದೇವ್ರ ಪೂಜೆ ವಿಡಿಯೋ. ಮನೆ ದೇವ್ರ ಪೂಜೆ ಅಂದರೆ ಮನೆಯಲ್ಲೇ ದೇವ್ರನ್ನ ಪೂಜಿಸಿ ಪೂಜೆ ಮಾಡುವಂಥ ಒಂದು ವಿಡಿಯೋ. ಈ ದಿನದ ಕಂಪ್ಲೀಟ್ ವಿಡಿಯೋ ಮನೆ ದೇವ್ರ ಪೂಜೆ ಹೇಗೆ ಸಲ್ಲಿಸಿದ್ವಿ, ಹೇಗೆಲ್ಲ ಮಾಡಿದ್ವಿ ಇದೇ ಆಗಿರುತ್ತೆ. ಮನೆಯಲ್ಲಿ ಮನೆ ದೇವ್ರನ್ನ ಪೂಜಿಸೋಕ್ಕೂ ಮುಂಚೆ ನಾವು ಇನ್ನೊಂದು ಮನೆ ದೇವರಿಗೆ ಹೋಗಿ ಬರೋಣ ಅಂತ ಹೊರಟ್ವಿ. ಈ ಪೂಜೆಯಲ್ಲಿ ಖಂಡಿತ ಒಂದು ಸ್ಪೆಷಲ್ ಇದೆ. ಏನಪ್ಪ ಅಂದರೆ ಅದು ಒಬ್ರಿಗೆ ಮಾತ್ರ ಸ್ಪೆಷಲ್ಲು. ಯಾಕೆ ಈ ವ್ಯಕ್ತಿಗೆ ಮಾತ್ರ ಈ ದೇವ್ರ ಪೂಜೆ ತುಂಬ ಅಂದರೆ ತುಂಬ ಸ್ಪೆಷಲ್ ಖಂಡಿತ ಹೇಳ್ತೀನಿ. ಹಾಗೆ ಮುಂದೆ ವಿಡಿಯೋ ನೋಡ್ತಾ ಇರಿ. ಓಕೆ, ನಾವು ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಬೆಂಗಳೂರಿಂದ ತುಮಕೂರಿಗೆ ಟ್ರಾವೆಲ್ ಮಾಡಬೇಕಿತ್ತು. ತುಮಕೂರಲ್ಲೇ ನಮ್ಮ ಮನೆ ದೇವರಿರೋದು. ಸೊ ದಾರಿಲಿ ಹೋಗ್ತಾನೆ ಆನ್ ದಿ ವೇನೇ ನಾವು ಟಿಫನ್ ಸಹ ತಿಂದ್ಕೊಂಡ್ವಿ. ಒಂದು ಒಳ್ಳೆ ಹೋಟೆಲಲ್ಲಿ ಟಿಫನ್ ಸಹ ಮುಗಿಸ್ಕೊಂಡ್ವಿ. ನೆಕ್ಸ್ಟಿಗೆ ನಾವು ಈ ಟೈಮ್ ಸಹ ಪ್ಲ್ಯಾನ್ ಮಾಡ್ತಿದ್ವಿ. ನಮಗೆ ಟೈಮ್ ಕಮ್ಮಿ ಇತ್ತು, ಯಾಕೆಂದರೆ ಮನೇಲಿ ಬಂದು ಅಡುಗೆಗೆಲ್ಲ ರೆಡಿ ಮಾಡಬೇಕಿತ್ತು. ಅದನ್ನೆಲ್ಲ ರೆಡಿ ಮಾಡಿ ನಾವೇ ರೆಡಿ ಮಾಡೋದ್ರಿಂದ ಸೊ ನಮಗೆ ಟೈಮ್ ಸಹ ಇಂಪಾರ್ಟೆಂಟ್ ಆಗಿತ್ತು. ಅದನ್ನೆಲ್ಲನೂ ಸ್ವಲ್ಪ ಸೇವ್ ಮಾಡೋದಕ್ಕೋಸ್ಕರ ಸ್ವಲ್ಪ ಬೇಗನೆ ಟಿಫನ್ ಎಲ್ಲ ತಿಂದ್ಕೊಂಡ್ವಿ. ನಾವು ಬೇಗ ಟಿಫನ್ ಏನೋ ತಿಂದ್ಕೊಂಡ್ವಿ, ಬಟ್ ಅದರಲ್ಲೊಂದು ಟಾಸ್ಕ್ ಆಯಿತು. ಏನು ಅಂದರೆ ಪಕ್ಕದಲ್ಲೇ, ಅಂದರೆ ನಾವು ಹೋಗಿದ್ದು ಹೋಟೆಲ್ ಪಕ್ಕದಲ್ಲೇ ಒಂದು ಪಾರ್ಕ್ ಇತ್ತು. ಅಂದರೆ ಚಿಕ್ಕ ಪಾರ್ಕ್ ಇತ್ತು. ಅಂದರೆ ಹೋಟೆಲ್ ಅವ್ರದ್ದೇ ಮಕ್ಕಳಿಗೆಲ್ಲ ಆಟಾಡೋದಕ್ಕೆ ಅಂಥದ್ದು ಒಂದು ಪಾರ್ಕ್ನ ಮಾಡಿದರು. ಅದನ್ನು ಹನ್ವಿತ್ ನೋಡಿಬಿಟ್ಟು ಇಲ್ಲ ನಾನು ಅದರಲ್ಲಿ ಆಟ ಆಡಬೇಕು ಅಂತ ಅವನು ತುಂಬ ಹಠ ಮಾಡ್ತಿದ್ದೆ. ಎಷ್ಟು ಹಠ ಮಾಡ್ತಿದ್ದರೆ ಅವ್ನು ಸಮಾಧಾನ ಮಾಡೋಕ್ಕೆ ಆಗಲೇ ಇಲ್ಲ. ತುಂಬ ಅಂದರೆ ತುಂಬ ಹಠ ಮಾಡ್ತಾಯಿದ್ದ. ಸೊ ಅದನ್ನು ಹಠ ಮಾಡೋದನ್ನ ನೋಡಿನೇ ನಾವು ಎಲ್ಲ ಜೊತೆಲಿ ಹೋಗಿದ್ವಿ. ನಮ್ಮ ಇನ್ನೊಬ್ಬರು ಮಾವ ಮತ್ತು ನಮ್ಮ ಅತ್ತೆ ಎಲ್ಲರೂ ಹೋಗಿದ್ವಿ ಒಂದೇ ಕಾರಲ್ಲಿ. ಸೊ ಸರಿ ಆಯಿತು, ಹೋಗಿ ಒಂದು 5 ಮಿನಿಟ್ಸ್ ಆಗಲಿ ಆಟ ಆಡ್ಕೊಂಡು ಬನ್ನಿ ಅಂದ್ಬಿಟ್ಟು ಹೇಳಿದ್ರು. ಅವನ್ನ ಆಟ ಆಡೋದಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ಅವನು ಮತ್ತು ಅವ್ನ ಕಸಿನ್ ವರ್ಷನೂ ಇಬ್ಬರೂ ಜೊತೆಲೇ ಆಟ ಆಡ್ತಿದ್ರು. ಬಟ್ ಅವ್ನಿಗೆ ಎಷ್ಟು ಹೇಳಿದ್ರು ಬರೋದಕ್ಕೆ ರೆಡಿನೇ ಇಲ್ಲ. ನಾನು ಇನ್ನೂ ಆಟ ಆಡಲೇಬೇಕು ಅಂತ ಇದ್ದ. ಬಟ್ ಹೇಗೋ ಎಲ್ಲ ಸಮಾಧಾನ ಮಾಡಿ ಕರ್ಕೊಂಡು ಬಂದ್ವಿ. ನಾವು ಸಹ ಬೇಗನೆ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇದು ಆಂಜನೇಯ ದೇವಸ್ಥಾನ. ಇದ್ರಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಏನಪ್ಪ ಅಂದರೆ ಈ ಆಂಜನೇಯ ನಾನ್ ವೆಜ್. ಹೌದು, ಕೆಲವ್ರಿಗಿದು ವಯರ್ಡ್ ಅನಿಸ್ಬೋದು. ನಾನ್ ವೆಜ್ಜು ಇದೆಯಾ ಆಂಜನೇಯ ದೇವರು ಅಂತಲೂ ಅನಿಸ್ಬೋದು. ಹೌದು, ಈ ದೇವಸ್ಥಾನದಲ್ಲಿ ನಾನ್ ವೆಜ್ ಮಾಡ್ತಾರೆ. ನಾವು ಸಹ ಈ ದೇವಸ್ಥಾನಕ್ಕೆ ಏನು ಪೂಜೆ ಮಾಡ್ತೀವಿ ಅಥವಾ ಏನೇ ಒಂದು ಅಲ್ಲಿ ಕಾರ್ಯ ಮಾಡಬೇಕು ಅಂದ್ರೂ ನಾವು ನಾನ್ ವೆಜ್ ಊಟನೇ ಸಹ ಮಾಡೋದು. ಸೊ ಇದು ನಾನ್ ವೆಜ್ಜು. ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಆಲ್ರೆಡಿ ಎಷ್ಟೊಂದು ಜನ ಅವರೇನು ದೇವರ ಒಕ್ಲುಗಳಂತ ಇರ್ತಾರೆ, ಅವರು ಅಲ್ಲೇ ಬಂದು ನಾನ್ ವೆಜ್ ಅಡುಗೆ ದೇವ್ರಿಗೆ ಒಪ್ಪಿಸಿ ಅದನ್ನು ಎಲ್ಲೂ ಪ್ರಿಪೇರ್ ಮಾಡಿಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಹೋಗುವಂಥದ್ದು ಒಂದು ರೂಢಿನೂ ಸಹ ಇರುತ್ತೆ. ಅದನ್ನು ತುಂಬ ಚೆನ್ನಾಗಿ ಮಾಡ್ತಾಯಿರ್ತಾರೆ ಅಲ್ಲೇ. ದೇವಸ್ಥಾನದಲ್ಲಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ದೇವ್ರ ಪೂಜೆನೂ ತುಂಬ ಚೆನ್ನಾಗಾಯಿತು. ಹಾಗೆ ಹನ್ವಿತಿಗೆ ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ತಾಯ್ತನೂ ಕಟ್ಟಿಸಿದ್ವಿ. ನಾವು ಎಷ್ಟೇ ಸೈಂಟಿಫಿಕಲಿ ನಾವು ನಮ್ಮ ಮೈಂಡನ್ನ ಮೆಚ್ಯೂರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು, ನಾವು ಇಂಪ್ರೂವ್ ಆದ್ರೂ ಬಟ್ ಒಂದು ನಮ್ಮದೇನು ನಂಬಿಕೆ ಅಂತ ಇರುತ್ತಲ್ಲ, ಅದನ್ನು ನಾವು ಯಾವತ್ತೂ ಬಿಟ್ಕೊಡೋಕ್ಕಾಗೋದೇ ಇಲ್ಲ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ನಾವು ನಮ್ಮ ಸಮಾಧಾನಕ್ಕೋ ಅಥವಾ ಅದನ್ನು ನಾನು ಸ್ಪಿರಿಚುವಲ್ ಶಕ್ತಿ ಅದು ಇಲ್ಲಿ ಇದೆ ಅಂತ ನಾವು ನಂಬಿರೋದಕ್ಕೋ ಏನೋ ಅದನ್ನು ಡೆಫಿನೆಟ್ಲಿ ನಾವು ಮಾಡೇ ಮಾಡ್ತೀವಿ. ಎಷ್ಟೇ ಮೆಡಿಷನ್ಸ್ ಕೊಟ್ರೂ ದೇವಸ್ಥಾನಕ್ಕೆ ಹೋಗಿ ತಾಯ್ತ ಕಟ್ಸ್ಕೊಂಡು ಬರೋದಂತೂ ಕಾಮನ್ ಆಗಿರುತ್ತೆ. ಮೇ ಬಿ ಎಲ್ಲ ಮಕ್ಳಿಗೂ ಮಾಡೇ ಮಾಡ್ತಾರೆ, ಯಾರೂ ಮಿಸ್ ಮಾಡಲ್ಲ. ಎಷ್ಟೇ ಅಪ್ಡೇಟ್ ಆಗಿರೋವಂಥ ವ್ಯಕ್ತಿಗಳಿದ್ರು ಡೆಫಿನೆಟ್ಲಿ ಇದನ್ನು ಖಂಡಿತ ಮಾಡೇ ಮಾಡ್ತಾರೆ. ಸೊ ನಾವು ಅದನ್ನೇ ಮಾಡಿದ್ವಿ. ಅವನಿಗೆ ಯಾಕೋ ಸ್ವಲ್ಪ 1 ವೀಕಿಂದ ಕ್ಯಾಂಕ್ರಿ ಆಗಿದ್ದ, ಹುಷಾರಿಲ್ಲದೆ ಇರೋ ಥರ ಎಲ್ಲ ಇತ್ತು. ಸೊ ಅದಕ್ಕೆ ನಾವು ಸಹ ತಾಯ್ತ ಕಟ್ಟಿಸಿದ್ವಿ. ಇನ್ನು ದೇವಸ್ಥಾನದಲ್ಲಿ ಅವತ್ತು ತುಂಬ ಅಂದರೆ ತುಂಬ ಸ್ಪೆಷಲ್ ಪೂಜೆಗಳನ್ನೆಲ್ಲ ಮಾಡ್ತಾಯಿದ್ರು. ಹೂವು ಹವನಗಳೆಲ್ಲ ಮಾಡ್ತಾಯಿದ್ರು. ಆ ದೇವಸ್ಥಾನದಲ್ಲೂ ತುಂಬ ಅಂದರೆ ತುಂಬ ಜನ ಇದ್ದರು. ನಾಟ್ ಓನ್ಲಿ ಫ್ಯೂ ಪೀಪಲ್, ತುಂಬ ಜನ ಅಲ್ಲಿ ತುಂಬ ಕುಟುಂಬಗಳಲ್ಲಿ ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗೋವಂಥದ್ದು ಅದನ್ನೆಲ್ಲ ಮಾಡ್ತಾಯಿದ್ರು. ಸೊ ನಾವೆಲ್ಲ ಬೆಂಗಳೂರಿಂದ ಹೋಗಿದ್ವಿ ದೇವಸ್ಥಾನಕ್ಕೆ. ಊರಿಂದ ನಮ್ಮ ಅತ್ತೆ ಮಾವ ಬರಬೇಕಿತ್ತು. ಸೊ ನಾವು ವೆಯ್ಟ್ ಮಾಡ್ತಾಯಿದ್ವಿ ಅವ್ರಿಗೋಸ್ಕರನ. ಅವರು ಬಂದರು. ನಮ್ಮ ಅತ್ತೆ ಮಾವ ಬಂದ್ರ ನಂತರ ಮತ್ತೆ ಸಹ ಅವ್ರ ಜೊತೆನೇ ಸಹ ನಾವು ಪೂಜೆಗೆ ಹೋದ್ವಿ. ಆವಾಗಲೂ ಸಹ ತುಂಬ ಚೆನ್ನಾಗಾಯಿತು. ಯಾಕೆ ಅಂದರೆ ನಮ್ಮ ಪೂಜಾರಿ ಅವರು ನಮ್ಮ ಮಾವಂಗೆ ತುಂಬ ಅಂದರೆ ತುಂಬ ಪರಿಚಯದವರು. ಏಕೆಂದರೆ ತುಂಬ ವರ್ಷಗಳಿಂದ ಅವರು
ಕಾಂಟ್ಯಾಕ್ಟಲ್ಲಿ ಇರೋದರಿಂದ. ಸೊ ಅವ್ರು ತುಂಬ ಒಳಗಡೆನೇ ಬಿಟ್ಟರು. ತುಂಬ ಚೆನ್ನಾಗಾಯಿತು ಪೂಜೆ ಅಂತೂ. ದರ್ಶನ ಅಂತೂ ಇನ್ನೂ ತುಂಬ ಚೆನ್ನಾಗಾಯಿತು. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ಎಷ್ಟು ರಶ್ ಇತ್ತು ಅಂದರೆ ಆವತ್ತಿನ ದಿನ ನೋಡೋದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಫುಲ್ ತಳ್ಳ್ತಾಯಿದ್ರು, ಆ ಥರದ್ದೆಲ್ಲ ಇತ್ತು. ಆದರೂ ಸಹ ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಲಕ್ಕಿಲಿ. ಓಕೆ, ನಾವು ಸಹ ಎಳ್ಳುಬತ್ತಿ ಎಲ್ಲ ಹಚ್ಚಿ ಗಡ್ಗಮ್ಮದ ಮುಂದೆ ಎಳ್ಳುಬತ್ತಿ ಎಲ್ಲ ಹಚ್ಚಿ ನಮಗೇನು ಕೋರಿಕೆಗಳಿರುತ್ತೆ ಅದನ್ನೆಲ್ಲ ಕೇಳ್ಕೊಂಡ್ವಿ. ನಾವೊಂದು ಫಾಲೋ ಅಪ್ ಮಾಡ್ತೀವಿ. ನಾವು ಯಾವಾಗಲೇ ಆಂಜನೇಯ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಲಿ, ಎಳ್ಳುಬತ್ತಿ ಹಚ್ಚೋದನ್ನು ನಾವು ಡೆಫಿನೆಟ್ಲಿ ಮಿಸ್ ಮಾಡೋದೇ ಇಲ್ಲ. ಸೊ ಎಳ್ಳುಬತ್ತಿ ಹಚ್ಬಿಟ್ಟೆ ನಾವು ಬರೋದು ಅಂತ ಅದೊಂದು ರೂಢಿನೇ ಆಗೋಗ್ಬಿಟ್ಟಿದೆ ನಮಗೆ. ಓಕೆ, ಮತ್ತು ನೆಕ್ಸ್ಟು ಅನ್ವಿತ್ನ ನಮಗೆ ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ, ಅವನ್ನ ಹಾಸ್ಪಿಟಲ್ಗೆ ಒಂದು ಸಲ ತೋರಿಸ್ಬೇಕಿತ್ತು. ನಾನು ತವ್ರ ಮನೇಲಿದ್ದಾಗ ಬಾಣಂತನದಲ್ಲಿ ನನಗೆ ಅವ್ನಿಗೆ ಏನೇ ಹುಷಾರಿಲ್ಲ ಏನೇ ಅಂದರೂ ತುಮಕೂರಲ್ಲೇ ನಾನು ಹಾಸ್ಪಿಟಲಲ್ಲಿ ತೋರಿಸ್ತಿದ್ದೆ. ಸೊ ಅವ್ನಿಗೆ ಒಂದು ವಾರದಿಂದ ಹುಷಾರು ಇಲ್ಲದೆ ಇರೋದ್ರಿಂದ ನಾನು ಓಕೆ ಹೇಗಿದ್ದರೂ ಆನ್ ದಿ ವೇ ಬರ್ತಿದ್ದೀವಲ್ಲ ಒಂದು ಸಲ ತೋರಿಸ್ಕೊಂಡೇ ಹೋಗೋಣ ಅಂತ ಅಲ್ಲೂ ಸಹ ಅವ್ನಿಗೆ ಹಾಸ್ಪಿಟಲ್ ತೋರಿಸಿದ್ವಿ. ಆ್ಯಂಡ್ ಸಡನ್ಲಿ ನನಗೆ ನನ್ನ ತಂಗಿನೂ ಸಹ ಸಿಕ್ಕಿದ್ಲು. ಅಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಅವಳನ್ನ ಮೀಟ್ ಮಾಡಿ ಅವ್ಳ ಕೆಲಸನೂ ಸಹ ಮುಗಿಸ್ಕೊಂಡಿದ್ದ ನಂತರ ನಮ್ಗೆ ಆಲ್ಮೋಸ್ಟ್ ನಾವು ತುಮಕೂರಿಂದ ಹೊರಟೋ ಅಷ್ಟರಲ್ಲಿ 1 ಗಂಟೆ 1:30 ಆಗಿತ್ತು ಅನಿಸುತ್ತೆ ನಾವು ಬೆಂಗಳೂರು ರೀಚ್ ಆಗೋ ಅಷ್ಟರಲ್ಲಿ. ನಮಗೆ ಮಧ್ಯಾಹ್ನದ ಊಟಕ್ಕೂ ಇನ್ವಿಟೇಷನ್ ಇತ್ತು. ಸೊ ಹೇಗೆ ಅಂದರೆ ನಮ್ಮ ಹಸ್ಬೆಂಡ್ ತಂಗಿಯವ್ರ ಮನೇಲಿ ಸಹ ಒಂದು ಪೂಜೆ ಏನೋ ಇಟ್ಕೊಂಡಿದ್ರು ಅವತ್ತಿನ ದಿನ. ಸೊ ಮಧ್ಯಾಹ್ನದ ಊಟಕ್ಕೆ ನಮಗೆ ಅಲ್ಲಿಗೆ ಇನ್ವೈಟ್ ಮಾಡಿದರು. ಸೊ ಹಂಗೆ ಆನ್ ದಿ ವೇನೇ ಬರ್ತಾನೆ ಅವ್ರ ಮನೆ ಇರೋದು. ಸೊ ಮಧ್ಯಾಹ್ನದ ಊಟನ ನಾವು ಅಲ್ಲೇ ಮುಗಿಸ್ಕೊಂಡು ಬಂದ್ವಿ. ಓಕೆ, ನಾವು ಮನೆಗೆ ಹೋಗಿ ಮನೇಲಿ ಫ್ರೆಶಪ್ ಎಲ್ಲ ಆಗಿ ಒಂದು 5 ಮಿನಿಟ್ಸ್ ಅಂತೂ ರೆಸ್ಟ್ ಮಾಡಿದೆ ನಾನಂತೂ. ಬಿಕಾಸ್ ಬೆಳಗ್ಗೆ ತುಂಬ ಬೇಗನೆ ಎದ್ದಿರೋದ್ರಿಂದ ಟ್ರಾವೆಲ್ ಮಾಡಿರೋದ್ರಿಂದ ಸೊ ನನಗೆ ಡೆಫಿನೆಟ್ಲಿ ಸ್ವಲ್ಪ ರೆಸ್ಟ್ ಬೇಕೇ ಬೇಕು ಅನಿಸಿತ್ತು. ಸೊ ನಾನು ರೆಸ್ಟ್ ಮಾಡಿ ಇವಾಗ ಆ್ಯಕ್ಚುಲಿ ಪೂಜೆ ಇಲ್ಲಿ ದೇವ್ರನ್ನ ಪೂಜಿಸ್ತಾ ಇರೋವಂಥ ನಮ್ಮ ಇನ್ನೊಬ್ಬರು ಮಾವವ್ರ ಮನೆಗೆ ಬಂದ್ವಿ. ಅಷ್ಟ್ರಲ್ಲಿ ಆಲ್ರೆಡಿ ಅವರು ಅಡುಗೆಗೆ ಏನೇನು ಬೇಕಿತ್ತು ಅದೆಲ್ಲ ಪ್ರಿಪೇರ್ ಮಾಡ್ಕೊತಾಯಿದ್ರು. ಹೋಗ್ಬೇಕಾದ್ರೆ ನಾವು ದೇವಸ್ಥಾನಕ್ಕೆ ಇವ್ರ ಜೊತೆನೇ ಹೋದ್ವಿ. ಬಟ್ ಅಲ್ಲಿಂದ ಡಿವೈಡ್ ಆದ್ವಿ. ಹೇಗೆ ಅಂದರೆ ಅವ್ರು ಮತ್ತೆ ಊರಿಗೆ ಹೋದರು. ನಾವು ಅನ್ವಿತ್ನ ಹಾಸ್ಪಿಟಲ್ ತೋರಿಸೋದ್ರಿಂದ ಹಾಸ್ಪಿಟಲಿಗೆ ಈ ಥರ ತುಮಕೂರು ರೂಟಲ್ಲಿ ಬಂದ್ವಿ. ಅವ್ರು ಕುಣಿಗಲ್ ರೂಟಲ್ಲಿ ಬಂದರು. ಬಿಕಾಸ್ ಪೂಜೆಗೆ ಏನೇನು ಬೇಕಿತ್ತು ಮಟನ್ ಚಿಕನ್ ಅದನ್ನೆಲ್ಲ ಊರಲ್ಲೇ ಹೇಳಿದರು. ಸೊ ಅದನ್ನೆಲ್ಲ ಅವ್ರು ತೊಗೊಂಡು ಹಾಗೆ ಅಷ್ಟ್ರಲ್ಲಿ ನಾವು ಬರೋ ಅಷ್ಟ್ರಲ್ಲಿ ಆಲ್ರೆಡಿ ಅವರು ಬಂದು ಎಲ್ಲ ಪ್ರಿಪೇರ್ ಮಾಡ್ಕೊತಾಯಿದ್ರು. ಓಕೆ, ನಾನು ಆವಾಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಈ ಪೂಜೆ ಇವರಿಗೆ ತುಂಬ ಸ್ಪೆಷಲ್ ಅಂತ. ಯಾಕೆ ಅಂದರೆ ಒಬ್ಬ ಮನುಷ್ಯನಿಗೆ ಮನೆ ಕಟ್ಟೋದು ಅವ್ನ ಲೈಫ್ ಟೈಮ್ ಡ್ರೀಮ್ ಅಂತಲೇ ಹೇಳ್ಬೋದು. ಓಕೆನಾ? ಹೌದು, ಎಲ್ಲ ಮಿಡಲ್ ಕ್ಲಾಸ್ ಪರ್ಸನ್ಗೂ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಕೊಂಡು ಮನೆ ಸಂಸಾರನ ನಡೆಸ್ಕೊಂಡು ಅವ್ರು ಅಂದ್ಕೊಂಡಿರೋ ಥರನೇ ಒಂದು ಡ್ರೀಮ್ ಹೌಸ್ನ ಕಟ್ಕೊಳ್ಳೋದು ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ಅದರಲ್ಲೂ ಬ್ಯಾಂಗ್ಳೂರಲ್ಲಿ ಒಂದು ಸೈಟ್ ತೊಗೊಂಡು ಅವ್ರು ಅಂದ್ಕೊಂಡಿರೋ ಥರನೇ ಪ್ರತಿಯೊಂದು ಪ್ಲ್ಯಾನ್ ಪ್ರಕಾರ ಮನೆ ಕಟ್ಟೋದಿದೆಯಲ್ಲ, ಅದೊಂದು ಲೈಫ್ನ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಅವ್ರು ಅದನ್ನು ಮುಗಿಸಿದ್ದಾರೆ. ಮುಗಿಸಿದ ನಂತರ ಆ ಮನೇಲಿ ಮೊದಲನೇ ಬಾರಿಗೆ ಮನೆ ದೇವ್ರನ್ನ ಪೂಜೆ ಮಾಡ್ತಿದ್ದಾರೆ. ಅವ್ರು ಅವತ್ತಿನ ಎಕ್ಸೈಟ್ಮೆಂಟ್ ನೋಡಬೇಕಿತ್ತು, ಅವ್ರ ಎಂಥ್ಯೂಸಿಯಾಸಮ್ ನೋಡಬೇಕಿತ್ತು. ಹೆಂಗಿತ್ತು ಗೊತ್ತಾ? ಆ ಖುಷಿನೇ ಬೇರೆ ಅಲ್ವಾ? ಫಸ್ಟ್ ಟೈಮ್ ಹೊಸ ಮನೆಯಲ್ಲಿ ಮನೆ ದೇವ್ರನ್ನ ಪೂಜಿಸಿ ವೈಬೇ ಬೇರೆ ಇರುತ್ತೆ. ಈ ಪೂಜೆ ಅವ್ರಿಗೆ ಅವ್ರ ಫ್ಯಾಮ್ಲಿಗೆ ಡೆಫಿನೆಟ್ಲಿ ತುಂಬ ಅಂದರೆ ತುಂಬಾ ಸ್ಪೆಷಲ್ ಆಗಿತ್ತು. ಸೊ ಅದಕ್ಕೋಸ್ಕರನೇ ಅವ್ರು ಎಲ್ಲದನ್ನು ತುಂಬ ಪರ್ಫೆಕ್ಟಾಗಿರಬೇಕು ಅಂತ ಕಂಪ್ಲೀಟಾಗಿ ಏನೂ ಮಿಸ್ ಇಲ್ಲದೆ ಯಾವುದಕ್ಕೂ ಕಾಂಪ್ರಮೈಸ್ ಆಗದೆ ಪ್ರತಿಯೊಂದನ್ನು ಚಿಕ್ಕ ಪುಟ್ಟದನ್ನೂ ಮಾಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ ಹಲಸಿನಣ್ಣ ಅದಕ್ಕೆ ಪ್ರಸಾದವಾಗಿ ಕೊಡೋದು ತುಂಬ ಇಷ್ಟ. ಆ ದೇವ್ರಿಗೆ ಯಾವಾಗಲೂ ಅದನ್ನೇ ಮಾಡೋದು ಅಲ್ವಾ, ವೆಂಕಟರಮಣ ಸ್ವಾಮಿ, ಕರಿಯಣ್ಣ ಕಿಂಚನ ಆ ಥರದಕ್ಕೆಲ್ಲ ಹಲಸಿನಣ್ಣ ಪ್ರಸಾದನ ಮಾಡೋದು. ಆವಾಗ ಹಲಸಿನಣ್ಣು ಸೀಸನ್ ಆಲ್ಮೋಸ್ಟ್ ಮುಗೀತಾ ಇತ್ತು. ಆದರೂ ಸಹ ತುಂಬ ಹುಡುಕಾಡಿ ಹಲಸಿನಣ್ಣ ತೊಗೊಂಡು ಬಂದು ಅದ್ರ ಪ್ರಸಾದನೂ ಸಹ ಮಾಡಿಸಿದ್ರು. ಸೊ ಇದರಲ್ಲೇ ನೋಡ್ಬೋದು ನಾವು ಅವ್ರಿಗೆ ಎಷ್ಟು ಚಿಕ್ಕ ಪುಟ್ಟದನ್ನು ಸಹ ಅವರು ಕಾಂಪ್ರಮೈಸ್ ಆಗದೇ ಮಾಡ್ತಿದ್ದಾರೆ ಅಂತ.
ಸೊ ಈ ಒಂದು ಪೂಜೆ ಇವರಿಗೆ ಸ್ಪೆಷಲ್. ಅದನ್ನೇ ಹೇಳಿದ್ದು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ, ಯಾರಿಗೆ ಸ್ಪೆಷಲ್ ಆಗಿರುತ್ತೆ, ಒಬ್ರಿಗೆ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ, ಇವ್ರಿಗೇ ಈ ಒಂದು ಪೂಜೆ ಡೆಫಿನೆಟ್ಲಿ ತುಂಬ ಅಂದರೆ ತುಂಬಾ ಸ್ಪೆಷಲ್. ಓಕೆ, ಇದು ನನ್ನ ಪುಟಾಣಿ ತುಂಬ ಅಂದರೆ ತುಂಬ ತರಲೆ ಮಾಡ್ತಿತ್ತು. ಎಷ್ಟು ತರಲೆ ಮಾಡ್ತಿತ್ತಂದರೆ, ಆ್ಯಕ್ಚುಲಿ ಅವ್ನಿಗೆ ಸ್ವಲ್ಪ ಹುಷಾರಿಲ್ಲ, 1 ವೀಕಿಂದ ಹುಷಾರಿಲ್ಲ. ಬಟ್ ಅವ್ನ ಎನರ್ಜಿ ಎಲ್ಲೂ ಡ್ರಾಪ್ ಆಗಿಲ್ಲ. ಎಲ್ಲಿ ಅಂದರೆ ಎಲ್ಲೂ ಡ್ರಾಪ್ ಆಗಿಲ್ಲ. ಅಷ್ಟು ಎನರ್ಜಿನ ಇಟ್ಕೊಂಡು ಅವನು ಓಡಾಡ್ತಾ ಇದ್ದ. ಅವನಿಗೆ ಒಂದು ಫೇವ್ರೆಟ್ ಫ್ರೂಟ್ ಅಂದರೆ, ಒನ್ ಆಫ್ ದ ಫೇವ್ರೆಟ್ ಫ್ರೂಟ್ ಅಂತಂದರೆ ಹಲಸಿನ ಹಣ್ಣು. ಅವ್ನು ಸಿಕ್ಕಾಪಟ್ಟೆ ಇಷ್ಟ. ಎಷ್ಟು ಇಷ್ಟ ಅಂದರೆ, ಅವ್ನು ನನಗೆ ಊಟನೇ ಬೇಡ, ನನಗೆ ಅದೊಂದಿದ್ರೆ ಸಾಕು ಅನ್ನೋದು. ನಾವು ಎಷ್ಟೋ ಸಲ ಕದ್ದು ಮುಚ್ಚಿ ಇಟ್ಟಿದ್ದೀವಿ. ಅವ್ನಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಟ್ಟು, ಇಲ್ಲ ಖಾಲಿ ಆಯಿತು ಆ ರೀತಿ ಎಲ್ಲ ಹೇಳಿಬಿಟ್ಟು ಕದ್ದು ಮುಚ್ಚಿ ಇಟ್ಟಿದ್ದೀವಿ. ಇನ್ನು ಅವತ್ತಂತೂ ಅವನಿಗೆ ಒಂದು ದೊಡ್ಡ ಜಾತ್ರೆನೇ ಆಗೋಗ್ಬಿಟ್ಟಿತ್ತು. ಬಟ್ ಆದರೂ ಅವನಿಗೆ ಎಷ್ಟು ಬೇಕೋ ಅಷ್ಟನ್ನೇ ಲಿಮಿಟೆಡಾಗೇ ಕೊಟ್ಟಿದ್ವಿ, ಬಿಕಾಸ್ ಅವ್ನಿಗೆ ಹುಷಾರಿರಲಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಟ್ಟು ಇನ್ನು ಮಿಕ್ಕಿದ್ದನ್ನೆಲ್ಲ ಹೇಗೋ ಏನೋ ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲ ಎತ್ತಿಡಿಸಿದ್ವಿ. ಸೊ ಇಲ್ಲಿ ಎಲ್ಲರೂ ಬೇರೆ ಯಾರು ನಮ್ಮ ಮನೇಲಿ ಹೇಗೆ ಅಂದರೆ, ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಅಂದ್ರೂ ಅದು ಒಂದು 150 ಮೆಂಬರ್ಸೇ ಆಗಿರುತ್ತೆ. ಅದು ಜಸ್ಟ್ ನಮ್ಮ ಒಂದು ಫ್ಯಾಮಿಲಿಲಿ ಅದೊಂದು ಚಿಕ್ಕ ಫಂಕ್ಷನ್. ಬಿಕಾಸ್ ಒಬ್ರನ್ನ ಕರೆದು ಒಬ್ರನ್ನ ಬಿಡೋದಕ್ಕಾಗಲ್ಲ. ಎಲ್ಲರೂ ಇಲ್ಲೇ ಇರೋದರಿಂದ ತುಂಬ ಅಂದರೆ ತುಂಬ ಅದೊಂದು ಗ್ರ್ಯಾಂಡಾಗೇ ಆಗಿಬಿಡುತ್ತೆ. ನಾವು ಚಿಕ್ಕ ಫಂಕ್ಷನ್ ಅಂತ ಮಾಡಿದ್ರೂ. ಆ್ಯಂಡ್ ಇಷ್ಟು ಜನಕ್ಕೂ ಅಡುಗೆ ಊಟ ಎಲ್ಲ ಮಾಡಿದ್ದು ಅವರೇನೆ. ಆ್ಯಂಡ್ ಅವರು ತುಂಬ ಒಳ್ಳೆ ಕುಕ್ಕು. ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಅವ್ರನ್ನ ಕೇಳ್ಕೊತೀನಿ, ನಿಮ್ಮ ಕುಕ್ಕಿಂಗ್ ವೀಡಿಯೋಸನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ. ಆ್ಯಂಡ್ ಅವರು ತುಂಬ ವೆರೈಟೀಸ್ ಆಫ್ ಅಡುಗೆಗಳನ್ನ ಟ್ರೈ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಕೇಳಿ ಡೆಫಿನೆಟ್ಲಿ ನಾನು ಅವರ ಕುಕ್ಕಿಂಗ್ ವೀಡಿಯೋಸ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡೇ ಮಾಡ್ತೀನಿ. ಆ್ಯಂಡ್ ಈ ಥರದ್ದು ಯಾವುದೇ ಸಣ್ಣ ಪುಟ್ಟ ಫಂಕ್ಷನ್ ಇದ್ದರೂ ಅದಕ್ಕೆಲ್ಲನೂ ಇವರೇ ಕುಕ್ ಮಾಡೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಇವ್ರು ಮಾಡುವಂಥ ಪ್ರತಿಯೊಂದು ಅಡುಗೆನೂ, ಟಿಫನ್ಸ್ ಐಟಮ್ಸ್ ಇರ್ಬೋದು, ಅದೆಲ್ಲದನ್ನು ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ ಅವರು. ಹೈಕೋರ್ಟಲ್ಲೇ ಕೆಲಸ ಮಾಡ್ತಿದ್ರು. ಅಂಥ ಬ್ಯುಸಿ ಸ್ಕೆಡ್ಯೂಲಲ್ಲೂ ಸಹ ಅವರು ಅವ್ರ ಫ್ಯಾಷನ್ನ ಬಿಟ್ಕೊಟ್ಟಿಲ್ಲ. ಅಷ್ಟು ಅವರು ಇಷ್ಟಪಡ್ತಾರೆ ಕುಕ್ಕಿಂಗ್ನ. ನೆಕ್ಸ್ಟ್ ಡೆಫಿನೆಟ್ಲಿ ನಾನು ಅವ್ರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಹೀಗೆ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ಯಾವ ಲೆವೆಲ್ಗೆ ಅಂದರೆ, ಅವ್ರು ಹೇಗೆಲ್ಲ ಅಂದ್ಕೊಂಡಿದ್ರು, ಹೇಗೆಲ್ಲ ಬರಬೇಕು ಪೂಜೆ, ಯಾವ ರೀತಿ ಚೆನ್ನಾಗಿ ಆಗಬೇಕು ಅಂತ, ಅದಕ್ಕಿಂತ ತುಂಬ ಚೆನ್ನಾಗೇ ಆಯಿತು. ಮತ್ತು ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಅವರು ಏನೇ ಒಂದು ಬ್ಯಾಕ್ವರ್ಡ್ ಕೆಲಸ ಇದ್ದರೂ ಅದನ್ನು ಎಲ್ಲದನ್ನೂ ಅಡುಗೆಗೆ ಎಲ್ಲದನ್ನೂ ಪ್ರಿಪೇರ್ ಮಾಡಿಕೊಡ್ತೀವಿ. ನಮ್ಮ ಫ್ಯಾಮಿಲಿ ಪ್ರತಿಯೊಂದು ಮನೇಲೂ ಇದೇ ಥರನೇ ಆಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಎಲ್ಲರೂ ಕೈ ಸೇರಿದ್ರೆ ಅದು ಬೇಗ ಅಡುಗೆ ಆಗುತ್ತೆ ಅಂತಾರಲ್ಲ, ಆ ರೀತಿ ಆಗುತ್ತೆ. ಸೊ ಇದೇ ರೀತಿ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಫಂಕ್ಷನಲ್ಲೂ ಸೇಮ್ ಇದೇ ರೀತಿಯೇ ಆಗುತ್ತೆ. ಸೊ ಪೂಜೆ ತುಂಬ ಚೆನ್ನಾಗಾಯಿತು. ಈ ದೇವ್ರ ಪೂಜೆಗೂ ಮುಂಚೆ ನಾಮ ಹಾಕಿಸ್ಕೊಳ್ಳೋದು ಒಂಥರ ರಿಚುವಲ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಎಲ್ರಿಗೂ ವೆಂಕಟನ ಸ್ವಾಮಿ ಒಕ್ಕಲು ಯಾರ್ಯಾರು ಇರ್ತಾರೋ ಅವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಪೂಜೆಗೂ ಮುಂಚೆ ನಾಮ ಹಾಕಿಸ್ಕೊಳ್ಳೋದು ಮ್ಯಾಂಡೇಟರಿ. ಅದರಲ್ಲೂ ಪ್ರತಿಯೊಬ್ಬರು ಯಾರೂ ಮಿಸ್ ಇಲ್ಲದೆ ಹಾಕಿಸ್ಕೋತಾರೆ. ಅದು ಒಂಥರ ನಮ್ಮ ಪೂಜೆಗೆ ಏನೋ ಒಂಥರ ಬೇರೆ ಲೆವೆಲ್ ಒಂದು ವೈಬ್ನ ಕೊಡುತ್ತೆ. ಪೂಜೆಗೆ ಬಂದಿರೋರು ಯಾರೂ ಸಹ ಇದನ್ನು ಮಿಸ್ ಮಾಡೋದೇ ಇಲ್ಲ. ಎಲ್ಲರೂ ಫಾಲೋ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಪ್ರತಿಯೊಬ್ಬರೂ ಮಿಸ್ ಮಾಡ್ದೇ ಫಾಲೋ ಮಾಡ್ತೀವಿ. ಇದೆಲ್ಲ ಮುಗಿದ ನಂತರ ನಾವು ಏನೇನು ಮಾಡಿರ್ತೀವೋ ಆ ಅಡುಗೆನ ಅದೆಲ್ಲದನ್ನು ದೇವ್ರ ಮುಂದೆ ಎಡೆ ಇಟ್ಟು ಪೂಜೆ ಮಾಡೋದು. ಪೂಜೆ ಮಾಡಿದ ನಂತರ ಎಲ್ಲ ಏನು ನಮ್ಮ ಕಡೆ ದಾಸಪ್ಪನೇ ಫಸ್ಟ್ ಊಟ ಮಾಡಬೇಕು ಅನ್ನೋದು ಒಂದು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದನ್ನೆಲ್ಲನೂ ಕಂಪ್ಲೀಟಾಗಿ ಫಾಲೋ ಮಾಡಿಕೊಂಡು ಅವ್ರು ಊಟ ಆಗಿದ ನಂತರನೇ ಬಂದವರು ಅಡುಗೆನೂ ಅಷ್ಟೇ ಪ್ರತಿಯೊಂದು ಐಟಮ್ಸ್ ತುಂಬ ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ನಮ್ಮ ಮಾವ ಅಂತೂ ತುಂಬ ಖುಷಿಪಟ್ಟರು. ಯಾಕೆ ಅಂದರೆ ಮೊದಲನೇ ಸಲ ಅವ್ರ ಮನೆ ದೇವ್ರನ್ನ ಇಲ್ಲಿ ಪೂಜೆ ಮಾಡ್ತಿರೋದಕ್ಕೂ ಮತ್ತು ಅವ್ರು ಮಾಡಿರೋ ಪ್ರತಿಯೊಂದು ಅಡುಗೆನೂ ತುಂಬ ಅಂದರೆ ಎಕ್ಸ್ಟ್ರಾಡಿನರಿ ಲೆವೆಲ್ಲಾಗಿ
ಟೇಸ್ಟ್ ಇತ್ತು. ಅದಕ್ಕೂ ಪ್ರತಿಯೊಂದು ವಿಷಯನೂ ತುಂಬ ಪರ್ಫೆಕ್ಟಾಗಿ ಆಯಿತು ಅಂದ್ಬಿಟ್ಟು ತುಂಬಾ ಖುಷಿಪಟ್ಟರು. ಅವ್ರ ಮುಖದಲ್ಲಂತೂ ಆ ಸಂತೋಷ ನೋಡೋದೇ ಬೇರೆ ಥರ ಇತ್ತು. ಹಾಗೆ ಖುಷಿ ಪಡ್ತಾಯಿದ್ರು. ಸೊ ನಾವು ಫ್ಯಾಮಿಲಿ ಎಲ್ಲ ಜೊತೆಗೆ ಕುಡಿದ್ರೆ ಅದು ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸ್ಯಾಟರ್ಡೆ ಆ್ಯಕ್ಚುಲಿ ಪೂಜೆ ಇದ್ದಿದ್ದು. ನಾವು ಮಂಡೇ ಮಾರ್ನಿಂಗ್ ಟಿಫನ್ ತನಕ ನಾವು ಅಲ್ಲೇ ಇದ್ವಿ. ನಾನು ಯಾವ ವಿಡಿಯೋ ಕ್ಲಿಪ್ಸು ತೊಗೊಂಡೇ ಇಲ್ಲ. ಬಿಕಾಸ್ ಅಷ್ಟು ನಾವು ಫ್ಯಾಮಿಲಿ ಡೇಸ್ ಕಂಪ್ಲೀಟಾಗಿ ಕಂಪ್ಲೀಟ್ ಅಂದರೆ ಕಂಪ್ಲೀಟಾಗಿ ನಾವು ಜೊತೆಲೇ ಇದ್ರು. ಒನ್ ವಿಡಿಯೋ ಕ್ಲಿಪ್ಸು ತೊಗೊಂಡಿಲ್ಲ. ನನಗೆ ಅದು ನೆನಪೇ ಇಲ್ಲ. ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ನಾವು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಮಂಡೇ ಮಾರ್ನಿಂಗ್ ತನಕ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಮುಗಿಸ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ इसको ಹಂಗೆ ಸ್ಪೆಷಲ್ ಅವನಿಗೆ ಹಾಕ್ರಿ. ಸ್ವಲ್ಪ ಹಾಕ್ರಿ.